ಓಂ ತದೇತತ್ ಸಹಸ್ರಂ ತತ್ಸರ್ವಂ ತಸ್ಯಮೇನ್ನಂ ಮಿತ್ರಂ ದಕ್ಷಿಣಂ ಸದಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಓಂ ಸಂಭವಾಯ ನಮಃ. ಓಂ ಕಾಮಮಿನ್ಮೇ ಭಗವನ್ಮಾಪಿತಾರೀಃ ಪತಿಂಬೋ ಅಜ್ಞಾನಾಂ ತ್ವಮಾಜ್ಞಾತ ತ್ವಮಿಂದ್ರಾಸಿ ದಾತ ಧೇನೂನಾಂ ವಿಶುದ್ಧ್ಯಸಿ. ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯ ಅನುಶಾಸನ ಪರ್ವದಲ್ಲಿ 277ನೇ ಭಾಗ ಇದು. ಸಂಭವ ಅನ್ನೋ ನಾಮವನ್ನು ಇವತ್ತು ನಾವು ನೋಡಬೇಕು. ಸ್ವಸ್ಥಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಮಹಾಭಾರತಸ್ಯ ಅನುಶಾಸನ ಪರ್ವಣಿ ಪ್ರೋಕ್ತಾನಾಂ ಭಗವತಃ ಗೌಣಾನಾಂ ನಾಮ್ನಾಂ ಮಾಹಾತ್ಮ್ಯಂ ಶ್ರೋತುಕಾಮಾಃ ಸರ್ವೇ ವಯಮತ್ರ ಉಪತಿಷ್ಠಾಮಹೆ. ಅದ್ಯ ಸಂಭವಃ ಇತಿ ನಾಮ ಭಗವತಃ ಮಾಹಾತ್ಮ್ಯವರ್ಣನೆ ಉಪಯುಜ್ಯತೆ. ತಸ್ಯ ಚ ವ್ಯಾಖ್ಯಾನರೂಪಃ ಕಾಮಮಿನ್ಮೇ ಮಘವನ್ ಇತ್ಯಪಿ ಮಂತ್ರಃ ಪ್ರಸ್ತೂಯತೆ. ಸಂಭವಃ ಸಂಭವಃ ಇತಿ ಉತ್ಪತ್ತಿಃ ಕಥ್ಯತೆ. ಸಂಭವ ಅಂದ್ರೆ ಉತ್ಪತ್ತಿ. ಯಾವ ಉತ್ಪತ್ತಿ? ಆಗುವಿಕೆ, ಹೋಗುವಿಕೆ. ಸಂಭವ ಅಂತಂದ್ರೆ ಹುಟ್ಟುವುದು ಮಾತ್ರ ಅರ್ಥ ಅಲ್ಲ, ಸಕಲ ಆಗು ಹೋಗುಗಳು ಅಂತ ಅರ್ಥ. ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಏನು ಆಗು ಹೋಗುಗಳು ಸಂಭವಿಸಬೇಕು, ಮತ್ತು ಈ ಜಡವಾದ ಜಗತ್ತಿನಲ್ಲಿ ಯಾವ ಆಗು ಹೋಗುಗಳು ಸಂಭವಿಸಬೇಕು, ಅದೆಲ್ಲದಕ್ಕೂ ಕೂಡ ಈ ಭಗವಂತನೇ ಕಾರಣನಾಗಿದ್ದಾನೆ. ಅದಕ್ಕಾಗಿ ಅವನನ್ನ ನಾವು ಸಂಭವ ಅಂತ ಧ್ಯಾನಿಸಬೇಕು. ತತ್ವಸಾರ ವ್ಯಾಖ್ಯಾನದಲ್ಲಿ ಅದಕ್ಕೆ ಏನು ಅರ್ಥ ಹೇಳಿದ್ದಾರೆ ಅಂತ ಅನ್ನೋದನ್ನ ಈಗ ಮೊದಲು ನೋಡೋಣ. ಮಘವನ್ ಅಂತ ಶಬ್ದ ಇದೆ. ಮಘವನ್ ಎಂಬ ಶಬ್ದವನ್ನಲ್ಲಿ ತಗೊಂಡಿಲ್ಲ ತತ್ವಸಾರ ವ್ಯಾಖ್ಯಾನದಲ್ಲಿ, ಆದರೆ ಅದರ ಅರ್ಥಗಳನ್ನು ಕೂಡ ನಾವು ಗಮನಿಸೋಣ. ಯಜ್ಞಪತಿಯೇ, ಯಜ್ಞಪತಿಯಾದಂತಹ ಭಗವಂತನೇ, ನೀನು ಆಜ್ಞಾತ ಪ್ರಾಣಿಕೃತ ಸಾಧನಾನಿ ಜಾನಾಸಿ. ಪ್ರತಿಯೊಂದು ಜೀವವೂ ಕೂಡ ಅದು ಸಾತ್ವಿಕವಾದದ್ದು, ರಾಜಸವಾದದ್ದು, ತಾಮಸವಾದದ್ದು ಏನೇ ಇರಲಿ, ಅದೇನು ಕಾರ್ಯಗಳನ್ನು ಮಾಡಿದೆ ಅನ್ನುವುದನ್ನೆಲ್ಲವನ್ನೂ ಕೂಡ ನೀನು ತಿಳಿದಿದ್ದಿ. ಆ ಅಂತ ದೀರ್ಘ ಇದೆ. ಆ ಅನ್ನೋದಕ್ಕೆ ಅಜ್ಞಾತ ಅಂತಂದ್ರೆ ಅಜ್ಞಾನಿ ಅಂತ ಅರ್ಥ ಆಗ್ತದೆ. ಆಜ್ಞಾತ ಅಂದ್ರೆ ಎಲ್ಲವನ್ನೂ ಕೂಡ ತಿಳಿದವನು ಅಂತ ಅರ್ಥ ಆಗ್ತದೆ. ಇಂದ್ರ, ನೀನು ಈ ಪ್ರಾಣಿಗಳಿಗೆ, ನೀನು ಈ ಎಲ್ಲ ಪ್ರಾಣಿಗಳ ಒಡೆಯನೂ ಕೂಡ ಆಗಿದ್ದೆ. ನೀನು ಎಲ್ಲವನ್ನೂ ತಿಳಿದವನಾದ್ರಿಂದ ನೀನು ಅದರ ಫಲಗಳನ್ನು ಕೂಡ ನೀನೇ ಕೊಡಬೇಕು. ತಮ್ಮ ಆಜ್ಞಾತ ತಮ್ಮ ಜ್ಞಾತ, ಫಲವನ್ನು ಕೊಡಬಲ್ಲವನು ನೀನೇ ಆಗಿದ್ದೆ. ಆದ್ರಿಂದ ಮೇ ಕಾಮಂ ಮದಭೀಪ್ಸಿತಂ ವಿದ್ಯಾಧನಾತ್ಮಕಂ. ವಿದ್ಯಾ ಎಂಬ ಧನ ಈಗ ನನಗೆ ಬೇಕಾದದ್ದು, ಅದನ್ನ ಕೊಡಬೇಕಾದದ್ದು ಕೂಡ ನಿಮ್ಮದೇ ಜವಾಬ್ದಾರಿಯಾಗಿದೆ. ನನಗೆ ಸಿಗಬೇಕಾದಂತಹ ವಿದ್ಯಾ ಎಂಬ ಧನವನ್ನ ನೀನು ಯಾವತ್ತೂ ಬಾಧೆಗೀಡು ಮಾಡಬೇಡ. ನನಗೆ ಆ ವಿದ್ಯಾ ಎಂಬ ಧನ ಸಿಗದೆ ನಾನು ವಂಚಿತನಾಗುವಂತೆ ಮಾಡಬೇಡ. ನನ್ನ ಅಭೀಷ್ಟ ಸಾಧನಕ್ಕೆ, ಅಭೀಷ್ಟವನ್ನು ನಾನೇನು ಪಡ್ಕೊಳ್ಬೇಕು ಅಂತ ಪ್ರಯತ್ನ ಪಡ್ತಿದ್ದೇನೆ, ಅದಕ್ಕೆ ಯಾವುದೇ ವಿಘ್ನವೂ ಕೂಡ ಆಗದೇ ಇರಲಿ. ಸಂಭವಂತಿ ಕಾಮಾಹ ಅಸ್ಮಾದಿತಿ ಸಂಭವ ಮೂರ್ತಿ. ಸಂಭವ ಅನ್ನೋ ಶಬ್ದಕ್ಕೆ ಬೇರೆ ಬೇರೆ ಅರ್ಥಗಳು ಆಗಬಹುದು. ಕಾಮಾಹ
ಒಬ್ಬ ವ್ಯಕ್ತಿಯ ಅಪೇಕ್ಷೆಗಳು ಯಾರಿಂದ ಈಡೇರಬೇಕು ಆ ಎಲ್ಲ ಅಪೇಕ್ಷೆಗಳು ಈಡೇರುವುದು ಈ ಭಗವಂತನಿಂದಲೇ. ಅದಕ್ಕಾಗಿ ಆ ಭಗವಂತನನ್ನ ಸಂಭವ ಅಂತ ವರ್ಣನೆ ಮಾಡ್ತಾರೆ. ಸಂಭವ ಅಂದ್ರೆ ಆಗು ಹೋಗುಗಳನ್ನ ಮಾಡಿಕೊಡುವಂಥವನು. ಯಾವುದು ಅಂದ್ರೆ ಈ ಶ್ಲೋಕದಲ್ಲಿ ಬಂದಿರುವಂತೆ ಕಾಮ, ವ್ಯಕ್ತಿಯ ಅಪೇಕ್ಷೆ ಯಾವುದು ಮುಖ್ಯವಾಗಿ, ಅವನ ಅಪೇಕ್ಷೆ ಈಡೇರಿದ್ರೆ ಅದು ಮುಖ್ಯ. ಅದೇ ಆತನಿಗೆ ಜೀವಮಾನದಲ್ಲಿ ಅತ್ಯಂತ ಅಪೇಕ್ಷಿತವಾದದ್ದು. ಅದನ್ನ ಮಾಡಿಕೊಡುವವನು ಈ ಭಗವಂತ ಅನ್ನುವ ಶಬ್ದ ಕಾಮಂ ಮಾವಿತಾರೀಹಿ ತ್ವಂ ದಾತಾ ಅಸಿ ಈ ಶಬ್ದಗಳನ್ನು ಸೂಚಿತ ಆಗಿದೆ. ದಾತ ಅಂದ್ರೆ ನೀನು ಕೊಡಬಲ್ಲವನಾಗಿದ್ದೆ, ನನ್ನ ಕಾಮವನ್ನ ನನ್ನ ಅಪೇಕ್ಷೆಯನ್ನ ನೀನು ತಪ್ಪಿಸಬೇಡ ಅಂತ ಹೀಗೆಲ್ಲ ಭಗವಂತನ ಪ್ರಾರ್ಥನಾ ಇದೆ ಅಲ್ಲಿ. ಇದೇ ಅರ್ಥವನ್ನ ನಾನು ನನ್ನ ವ್ಯಾಖ್ಯಾನದಲ್ಲಿ ಕೂಡ ಇಟ್ಕೊಂಡಿದ್ದೇನೆ. ಅದರ ಭಾವಾರ್ಥ ಏನಾಗ್ತದೆ? ಭಗವಂತನೇ, ನೀನೇ ರಚಿಸಿದಂಥ ಅನೇಕ ನಾಶವಿಲ್ಲದಂತಹ ಶಾಸ್ತ್ರಗಳು ಈ ಜಗತ್ತಿನಲ್ಲಿ ಇವೆ. ಆ ಎಲ್ಲಾ ಶಾಸ್ತ್ರಗಳ ಅಧ್ಯಯನವನ್ನ ಯಥೋಚಿತವಾಗಿ ನಾನು ಮಾಡಬೇಕು ಅಂತ ಹೊರಟಿದ್ದೇನೆ. ಶಾಸ್ತ್ರಗಳ ರಸವನ್ನು ಪಾನ ಮಾಡಬೇಕು ಅಂತ ಹೊರಟಿದ್ದೇನೆ. ನನ್ನ ಜವಾಬ್ದಾರಿ ಏನಿದೆ, ಈ ಜಗತ್ತಿನಲ್ಲಿ ನಾನು ಹುಟ್ಟಿದ ಮೇಲೆ ಆ ಶಾಸ್ತ್ರಗಳ ಯಥಾಶಕ್ತಿ ರಕ್ಷಣವನ್ನು ಮಾಡುವುದು ನನ್ನ ಜವಾಬ್ದಾರಿ. ಆದ್ರಿಂದ ನಾನು ಕೂಡ ನೀನು ರಚಿಸಿದ, ನೀನು ಬೆಳಕಿಗೆ ತಂದ ಆ ಶಾಸ್ತ್ರಗಳ ಪತಿಯೇ. ಒಬ್ಬ ಸಣ್ಣ ಪತಿ ನಾನಿರಬಹುದು, ಆದ್ರೂ ಒಬ್ಬ ಪತಿಯೇ ನಾನು ಕೂಡ. ನನ್ನನ್ನಾಗ್ಲಿ ನನಗೆ ಸಿಗಬೇಕಾದಂತಹ ಕಾಮನೆಗಳನ್ನಾಗ್ಲಿ ನೀನು ಯಾವತ್ತೂ ಬಾಧೆಗೀಡು ಮಾಡಬೇಡ. ಶಾಸ್ತ್ರವನ್ನು ಅಧ್ಯಯನ ಮಾಡ್ತಾ ಇರುವವನು ನಾನು ಅಂತ ನನ್ನ ಬಗ್ಗೆ ನಾನು ಹೇಳ್ಕೊಂಡಿದ್ದೇನೆ. ನನಗೆ ಇನ್ನೇನು ಕಾಮ ಇರ್ಲಿಕ್ಕೆ ಸಾಧ್ಯ? ನನಗೆ ನಿರ್ವಿಘ್ನವಾಗಿ ಶ್ರವಣ ಆಗಬೇಕು, ಮನನ ಆಗಬೇಕು, ಜ್ಞಾನ ಆಗಬೇಕು, ಧ್ಯಾನ ಆಗಬೇಕು. ಆ ಮೂಲಕ ಜ್ಞಾನ ಭಕ್ತ ವೈರಾಗ್ಯಗಳು ಪೂರ್ಣವಾಗಬೇಕು. ಇಷ್ಟೇ ನನ್ನ ಕಾಮ, ಬೇರೆ ಯಾವ ಕಾಮವೂ ಇಲ್ಲ. ಅದಕ್ಕಾಗಿ ನಾನು ನನ್ನ ಕುರಿತಾಗಿ ನಾಶವಿಲ್ಲದ ಶಾಸ್ತ್ರಗಳ ಅಧ್ಯಯನ ಮಾಡ್ತಾ ಇರುವವನು, ಅದರ ಸವಿಯನ್ನ ಸವಿಯಲಿಕ್ಕೆ ಪ್ರಯತ್ನ ಪಡ್ತಾ ಇರುವವನು, ಅದರಿಂದ ನಾನು ಪತಿ ಅಂತ ನೀನು ಎದುರು ಹೇಳ್ಕೊಂಡಿದ್ದೇನೆ. ಆದ್ರಿಂದ ನನ್ನ ಕಾಮನೆಗಳನ್ನ, ನನ್ನನ್ನ ನೀನು ಯಾವತ್ತೂ ಕೂಡ ಬಾಧೆಗೀಡು ಮಾಡದೇ ಇರುವ. ನೀನು ಆಜ್ಞಾತ, ಎಲ್ಲವನ್ನೂ ಬಲ್ಲವನು, ಮತ್ತೆ ದಾತ, ಎಲ್ಲವನ್ನೂ ನೀಡುವವನು, ಮತ್ತೆ ತತ್ವಜ್ಞಾನವೆಂಬ ಹಾಲನ್ನು ಕೊಡುವಂತಹ ಈ ಧೇನುಗಳೇನಿವೆ, ಆ ಧೇನುಗಳಿಗೆ ನೀನು ಆಶ್ರಯನು. ಧೇನುಗಳು ಅಂದ್ರೆ ಶಾಸ್ತ್ರಗಳು. ಆ ಶಾಸ್ತ್ರಗಳಿಗೆ ನೀನು ಆಶ್ರಯನೂ ಕೂಡ ಆಗಿದ್ದಿ, ನಿಧಿಯೂ ಅಲ್ಲವೇನು ನೀನು. ಹೀಗೆ ಕಾಮನೆಗಳ ಸಂಭವ ಯಾರಿಂದ ಆಗಬೇಕೋ ಆತನೇ ಸಂಭವ. ಈ ಒಂದು ಅರ್ಥ ಆ ವೇದದ ಕಾಮಂ ಮಾವಿತಾರೀಹಿ, ನನ್ನ ಕಾಮವನ್ನು ತಪ್ಪಿಸಬೇಡ, ನನ್ನ ಅಪೇಕ್ಷೆ ಈಡೇರುವುದನ್ನು ತಪ್ಪಿಸಬೇಡ, ದಾತ ನೀನೇ ದಾತ ಆಗಿದ್ದಿ ಅಂತ ಈ ಶಬ್ದಗಳಿಂದ ಅಲ್ಲಿ ಸೂಚಿತವಾಗಿದೆ. ಶ್ಲೋಕದ ಶಬ್ದಾರ್ಥಗಳನ್ನು ಗಮನಿಸೋಣ. ಹೇ ಮಘವನ್, ಕಾಮಮಿನ್ಮೆ ಮಘವನ್ ಅಂತ ಮೊದಲು ಮಘವನ್ ಶಬ್ದ ಇದೆ. ಮಘವನ್ ಅನ್ನೋ ಶಬ್ದಕ್ಕೆ ಯಶಸ್ವಿಯಾದವನೇ, ಜಗತ್ತಿನ ಅತ್ಯಂತ ದೊಡ್ಡ ವೈಭವ ಸಂಪತ್ತುಳ್ಳವನೇ, ಅಥವಾ ಯಜ್ಞದ ಪತಿಯಾದವನೇ ಅಂತ ಹೀಗೆ ಸಂಬೋಧನೆ ಮಾಡಿದ್ದಾರೆ. ನಾನು ಮಾಡ್ತಿರುವ ಶಾಸ್ತ್ರಾಧ್ಯಯನ ಏನಿದೆಯಲ್ಲ, ಇದು ಒಂದು ಯಜ್ಞವೇ ಇದು, ಜ್ಞಾನಮಯ ಯಜ್ಞ ಇದು. ನಾನು ಮಾಡ್ತಿರುವ ದ್ರವ್ಯ ಯಜ್ಞಕ್ಕಾಗಲಿ, ಹೋಮ ಹವನಾದಿಗಳಿಗಾಗಲಿ, ಮತ್ತೆ ಶಾಸ್ತ್ರ ಶ್ರವಣವೆಂಬ ಜ್ಞಾನ ಯಜ್ಞಕ್ಕಾಗಲಿ ನೀನೇ ಪತಿಯಾಗಿದ್ದೆ ಅಂತ ಭಗವಂತನನ್ನು ಮೊದಲು ಸ್ತುತಿಸಿದ್ದಾರೆ. ವಹ ಅಂದ್ರೆ ನೀನು ನಿನ್ನ ಅನೇಕ ರೂಪಗಳಿಂದ ಬೆಳಕಿಗೆ ತಂದಿರುವಂತಹ ಅಜ್ಞಾನ ನಾಶರಹಿತವಾದ ಶಾಸ್ತ್ರಗಳ, ವೇದಶಾಸ್ತ್ರ ವೇದ ಪುರಾಣಾದಿಗಳ ಪತಿ, ಅದರ ಪಾಲನೆಯನ್ನು ಮಾಡಬೇಕಾದ ಒಂದು ಸಣ್ಣ ಜವಾಬ್ದಾರಿಯನ್ನಾದರೂ ನಾನು ಹೊತ್ತವನು, ಅದರ ಸವಿಯನ್ನು ಪಾನ ಮಾಡಬೇಕಾದಂತಹವನು, ಆದ್ರಿಂದಲೂ ನಾನು ಪತಿಯೇ. ಹೀಗೆ
ಪತಿಯಾದಂತಹ ನನ್ನನ್ನು ಪತಿಂ ಮಾಂ ಅಂತ ಅಲ್ಲಿ ವೇದವಾಕ್ಯದಲ್ಲಿ ಇಲ್ಲ, ಆದ್ರೆ ಪತಿಂ ಮಾಂ ಅಂತ ಅನ್ನೋದನ್ನ ನಾನು ಅಧ್ಯಾಹಾರದ ಮೂಲಕ ಸೇರಿಸ್ಕೊಂಡಿದ್ದೇನೆ. ಯಾಕೆಂದ್ರೆ ರಘುನಾಥ ತೀರ್ಥರ ವ್ಯಾಖ್ಯಾನದಲ್ಲಿ ಕಾಮಮೆನ್ನೇ ಭಗವನ್ ಮಾವಿತಾರೀಹಿ ತ್ವಮಾಜ್ಞಾತ ತ್ವಮಿಂದ್ರಾಸಿ ದಾತ ಇಷ್ಟಕ್ಕೆ ಮಾತ್ರ ಅರ್ಥ ಹೇಳಿದ್ದಾರೆ. ಪತಿಂಬೋ ಅಜ್ಞಾನಾಂ ಧೀನೂನಾಂ ವಿಶುದ್ಧಿಸಿ ಎನ್ನುವುದನ್ನ ವಾಕ್ಯದಲ್ಲಿ ಹೇಗೆ ಅನ್ವಿತ ಮಾಡಿಕೊಂಡು ತಾತ್ಪರ್ಯ ಹೇಳಬೇಕು ಅನ್ನೋದನ್ನ ಅವರು ತೋರಿಸಿಲ್ಲ, ನಮ್ಮ ಊಹೆಗೆ ಅವರು ಬಿಟ್ಟಿದ್ದಾರೆ. ಅದಕ್ಕಾಗಿ ನಿನ್ನ ಶಾಸ್ತ್ರಗಳ, ನಿನ್ನನ್ನು ವರ್ಣನೆ ಮಾಡುವಂತಹ ಶಾಸ್ತ್ರಗಳ ಅಧ್ಯಯನ ಮಾಡ್ತಾ ಇರುವಂತಹ ಅದರ ರಕ್ಷಣೆಯ ಒಂದು ಸಣ್ಣ ಜವಾಬ್ದಾರಿಯನ್ನಾದ್ರೂ ಹೊತ್ತವನಾದ್ರಿಂದ ನಾನು ಪತಿ, ಅದರ ಸವಿಯನ್ನು ಪಾನ ಮಾಡುವವನಾದ್ರಿಂದಲೂ ನಾನು ಪತಿ, ಅಂಥದ್ದು ಪತಿಯಾದಂತಹ ಮಾಂ ನನ್ನನ್ನು, ಮತ್ತು ಮೇ ಕಾಮಂ ಇತ್, ಕಾಮಂ ಇತ್ ಅಂತ ಬೇರೆ ಬೇರೆ ಶಬ್ದಗಳು, ನನ್ನ ಕಾಮನೆಯನ್ನೂ ಕೂಡ, ಅದೇನು ಕಾಮನೆ, ನಿರ್ವಿಘ್ನವಾಗಿ ನನ್ನ ಶ್ರವಣ ಮನನ ಧ್ಯಾನ ಇದು ಮುಂದುವರಿಬೇಕು, ನನಗೆ ಜ್ಞಾನ ಭಕ್ತಿ ವೈರಾಗ್ಯಗಳು ಸಿಗಬೇಕು, ಇದೇ ನನ್ನ ಕಾಮ. ಬೇರೆ ಯಾವ ಕಾಮವನ್ನು ನಾನು ಸೂಚಿಸಿಲ್ಲ, ಕಾಮವನ್ನು ನಿನ್ನೆದುರಿಗೆ ನಾನು ಕೋರಿಲ್ಲ. ಯಾಕಂದ್ರೆ ನಾನು ಶಾಸ್ತ್ರಗಳ ಪತಿ ಅಂತ ನನ್ನನ್ನು ನಾನು ಹೇಳ್ಕೊಂಡಿದ್ದೇನೆ. ಹಾಗೆ ಶಾಸ್ತ್ರಗಳ ಅಧ್ಯಯನ ಮಾಡಲಿಕ್ಕೆ ಕೂತಂಥವನು ಬೇರೆ ಏನನ್ನ ಅಪೇಕ್ಷೆ ಪಟ್ಟೇನು, ನನಗೆ ಬೇರೆ ಏನೂ ಬೇಕಿಲ್ಲ. ಮಾ ಹಿಂಸೀಹಿ, ಮಾ ವಿತಾರೀಹಿ ಅಂದ್ರೆ ಮಾ ಹಿಂಸೀಹಿ. ನ ಉಲ್ಲಂಘಯೇ, ಅದನ್ನು ತಪ್ಪಿಸಬೇಡ ಅಂತಿದೆ ಅಲ್ಲಿ ಮೂಲದಲ್ಲಿ. ಮತ್ತೆ ಈ ಮಾ ಹಿಂಸೀಹಿ ಅಂತ ಅನ್ನೋದಕ್ಕೆ ಮತ್ತೂ ಒಂದು ಅರ್ಥವೂ ಕೂಡ ನನಗೆ ಇದೀಗ ಹೊಳಿತಾ ಇದೆ. ಭಗವಂತನೇ, ನೀನು ಇಂದ್ರ, ಹೇ ಇಂದ್ರ, ತ್ವಂ ಆಜ್ಞಾತ ಸರ್ವಜ್ಞ ಅಸಿ, ಎಲ್ಲವನ್ನೂ ಬಲ್ಲವನು ನೀನು. ತ್ವಂ ದಾತ ಚ ಅಸಿ, ಎಲ್ಲವನ್ನೂ ಕೊಡಬಲ್ಲವನು ನೀನು. ತ್ವಂ ನೀನು ಧೇನೂನಾಂ, ಈ ಶಾಸ್ತ್ರಗಳೆಂಬ ಧೇನುಗಳಿಗೆ ವಿಶುದ್ಧಿಸಿ ಆಶ್ರಯನಾಗಿದ್ದೆ. ನಾನು ಶಾಸ್ತ್ರಾಧ್ಯಯನ ಮಾಡಲಿಕ್ಕೆ ಅಂತ ಹೊರಟಿದ್ದೇನೆ, ನನಗೆ ನೀನು ಕಾಮಂ ಮಾವಿತಾರೇಹಿ, ಈ ಮಾವಿತಾರೀಹಿ ಅಂತ ಅನ್ನೋದಕ್ಕೆ ರಘುನಾಥ ತೀರ್ಥ ವ್ಯಾಖ್ಯಾನದಲ್ಲಿ ತ್ರಿಪ್ಲವನ ತರಣಯೋಹೋ ಅಂತ ಧಾತು, ಅದು ತ್ರಿಪ್ಲವನ ತರಣಯೋಹೋ ಇತ್ಯಸ್ಯ ರೂಪಂ. ತ್ರಿ ಅಂತ ಧಾತು, ಅದಕ್ಕೆ ದಾಟುವುದು, ಹಾರುವುದು, ದಾಟುವುದು ಇತ್ಯಾದಿ ಅರ್ಥ ಬರ್ತವೆ. ಅದಕ್ಕೆ ವಿ ಅಂತ ಉಪಸರ್ಗ ಸೇರಿಸಿದ್ದಾರೆ. ಅದನ್ನು ತಪ್ಪಿಸಬೇಡ, ನನಗೆ ಆಗಬೇಕಾದ ನನ್ನ ಅಪೇಕ್ಷೆಗಳನ್ನು ತಪ್ಪಿಸಬೇಡ ಅಂತ ಒಂದು ಅರ್ಥ ನೋಡಿದ್ದೇವೆ. ಇನ್ನೊಂದು ಹೀಗೆ ಅರ್ಥ ಇದೆ, ಈ ನಾವು ನಮ್ಮ ಭಾಷೆಯಲ್ಲಿ, ಕನ್ನಡ ಭಾಷೆಯಲ್ಲಿ ವಿತರಣೆ ಮಾಡುವುದು ಅಂದ್ರೆ ಕೊಡುವುದು ಅಂತ ಹೇಳ್ತೇವೆ. ನನ್ನ ಕಾಮವನ್ನು ನನಗೆ ಕೊಡಬೇಡ ಅಂತ ಭಗವಂತನನ್ನು ಕೇಳ್ಕೊಂಡಂತೆ. ನಾನು ಶಾಸ್ತ್ರಾಧ್ಯಯನ ಮಾಡಲಿಕ್ಕೆ ಕೂತವನು, ನನ್ನ ಕಾಮನೆಗಳನ್ನ ನನಗೆ ಈಡೇರಿಸಬೇಡ. ಇದಕ್ಕೆ ಯಾಕೆ ಹೀಗೆ ಭಗವಂತನನ್ನ ನಾವು ಕೇಳ್ಕೋಬೇಕು? ಕಾಮನೆಯನ್ನು ಈಡೇರಿಸುವಂತ ಕೇಳ್ಕೋಬೇಕಲ್ಲ, ಈಡೇರಿಸಬೇಡ ಅಂತ ಯಾಕೆ ಕೇಳ್ಕೋಬೇಕು? ವಿತರಣ ಅಂದ್ರೆ ದಾನ, ಮಾ ವಿತಾರಿ ಅಂದ್ರೆ ಅದನ್ನ ಕೊಡಬೇಡ, ಅದನ್ನ ನೀಡಬೇಡ ನನಗೆ ಅಂತ ಯಾಕೆ ಕೇಳ್ಕೋಬೇಕು? ನೀಡಬೇಕಾದದ್ದು ಯಾವುದು, ನೀಡಬಾರದದ್ದು ಯಾವುದು? ಭಗವಂತನನ್ನು ನಾವು ಕೋರಬೇಕೇನು, ಕೋರಬಾರದೇನು? ಭಗವಂತ ನಮ್ಗೆ ನೀಡಬೇಕೇನು, ನೀಡಬಾರದ್ದೇನು ಅನ್ನೋದನ್ನ ಸ್ವಲ್ಪ ಆಲೋಚನೆ ಮಾಡಿಬಿಟ್ರೆ ಇದು ಗೊತ್ತಾಗ್ತದೆ. ಈಗ ಮೊದಲನೇ ಅರ್ಥದಲ್ಲಿ ಜ್ಞಾನಭಕ್ತಿ ವೈರಾಗ್ಯಗಳನ್ನ ನೀನು ನನಗೆ ತಪ್ಪಿಸಬೇಡ, ಅವುಗಳನ್ನ ನೀನು ಕೊಡಲೇಬೇಕು, ಕೊಡದೆ ಅದನ್ನ ನನ್ನನ್ನು ವಂಚಿತನನ್ನಾಗಿ ಮಾಡಬೇಡ ಅಂತ ಮೊದಲ ಅರ್ಥ ನೋಡಿದ್ವಿ. ಆಮೇಲೆ ನನಗೆ ವಿತರಣೆ ಮಾಡುವುದು ಅಂದ್ರೆ ತಪ್ಪಿಸುವುದು ಅಂತ ಮಾತ್ರ ಅರ್ಥ ಅಲ್ಲ, ಇನ್ನ ಕೊಡುವುದು ಅಂತನೂ ಅರ್ಥ ಇದೆಯಲ್ಲ. ಅದರಿಂದ ಮಾವಿತಾರಿ ಹಿಂದೆ ಕೊಡಬೇಡ ಅಂತ ಅರ್ಥ ಆಗ್ತದೆ. ಹಾಗಾದ್ರೆ ಭಗವಂತ ನಮಗೆ ಕೊಡಬಾರದಾದಂತಹ ಸಂಗತಿ ಯಾವುದದು? ಶಾಸ್ತ್ರಾಧ್ಯಯನ ಮಾಡಲಿಕ್ಕೆ ಕೂತಂತಹ ಅಧ್ಯಾತ್ಮದ ಮಾರ್ಗದಲ್ಲಿ ಮುನ್ನಡೆದಂತಹ ವ್ಯಕ್ತಿಗೆ ನಡುವೆ ನಡುವೆ ಲೌಕಿಕ ಸಂಗತಿಗಳ ನೆನಪು ಕೂಡ ಬಂದು ಅಂಥದ್ದು ಯಾವುದೋ ಬೇಕು ಅಂತ ಅನಿಸುವುದು ಅಸಹಜ ಏನಲ್ಲ. ಎಂತೆಂಥ ದೊಡ್ಡ ದೊಡ್ಡ ಮುನಿಗಳಿಗೂ ಕೂಡ
ಅನೇಕ ಬಾರಿ ತಪಸ್ಸಿನಲ್ಲಿ ಗಾಢವಾಗಿ ಮಗ್ನರಾದವರಿಗೆ ಪ್ರಾಪಂಚಿಕ ಆಕರ್ಷಣೆಗಳು ಅವರ ಬೆನ್ನಟ್ಟಿ ಅವರ ಸಾಧನೆಯ ಮಾರ್ಗವನ್ನು ಸ್ವಲ್ಪ ಹಾಳುಗೆಡುವುದು ಪುರಾಣಗಳಲ್ಲೆಲ್ಲ ನಮ್ಗೆ ಕಂಡೇ ಇದೆ. ಆದ್ರಿಂದ ಇಲ್ಲಿ ಕಾಮ ಅಂದ್ರೆ ಲೌಕಿಕ ಕಾಮ. ಆವಾಗ ಕಾಮ ಅಂದ್ರೆ ನಾವು ಜ್ಞಾನಭಕ್ತಿ ವೈರಾಗ್ಯಗಳನ್ನು ಇಟ್ಕೊಂಡೆವು. ಈಗ ಕಾಮ ಅಂತಂದ್ರೆ ನನ್ನ ಲೌಕಿಕ ಕಾಮನೆಗಳು. ಶಾಸ್ತ್ರಾಧ್ಯಯನ ಮಾಡ್ಲಿಕ್ಕೆ ಕೂತಾಗಲೂ ಅಧ್ಯಾತ್ಮ ಮಾರ್ಗದಲ್ಲಿ ಮುನ್ನಡೆದಾಗಲೂ ಕೂಡ ನಡುವೆ ನನಗೆ ಯಾವುದೋ ಲೌಕಿಕ ಕಾಮನೆಗಳ ಒಂದು ನೆನಪು, ಅವುಗಳ ಸಂಸ್ಕಾರ ನನಗೆ ಬಾಧೆ ಮಾಡ್ತದೆ. ಆದ್ರೆ ನೀನು ಅವ್ಯಾವುದನ್ನು ನನಗೆ ಕೊಡಬೇಡ. ಇದು ತುಂಬಾ ಒಂದು ಆರ್ದ್ರವಾದಂತಹ ಮನಸ್ಸಿನ ಪ್ರಾರ್ಥನೆ. ಮನುಷ್ಯನಿಗೆ ಏನಾಗ್ತದೆ, ಸಾಧಕ ಸಾಮಾನ್ಯನಿಗೆ ಏನಾಗ್ತದೆ, ಭಗವಂತನನ್ನ ಧ್ಯಾನ ಭಕ್ತಿ ವೈರಾಗ್ಯಾದಿಗಳನ್ನು ಕೊಡುವಂತ ಪ್ರಾರ್ಥಿಸಿ ಆ ಮೂಲಕ ಅಧ್ಯಾತ್ಮ ಮಾರ್ಗದಲ್ಲಿ ಮುನ್ನಡೆಯೋಣ ಅಂತ ಮುನ್ನಡೀತಾ ಇರ್ತಾನೆ. ಯಾವುದಾವುದೋ ಕಾರಣದಿಂದಾಗಿ ಮಧ್ಯದಲ್ಲಿ ಲೌಕಿಕ ಆಕರ್ಷಣೆಗಳು ಕೂಡ ಅವನನ್ನ ಪ್ರಲೋಭನೆಗೀಡು ಮಾಡ್ತವೆ. ಆಗ ಇದ್ದಕ್ಕಿದ್ದಂತೆ ಅದನ್ನೇ ಕೊಡು ಅಂತ ಕೇಳಿಬಿಡ್ತಾನೆ. ಜ್ಞಾನಭಕ್ತಿ ವೈರಾಗ್ಯಾದಿಗಳನ್ನು ಕೊಡು ಭಗವಂತನೇ ಅಂತ ಕೂತು ಸಂಕಲ್ಪ ಮಾಡಿ ಕೂತವನು ನಡುವೆ ತನ್ನ ಮುಖ್ಯ ಗುರಿಯನ್ನು ಮರೆತು ಈ ಲೌಕಿಕ ಆಕರ್ಷಣೆಗಳನ್ನು ಕೂಡ ಅವನು ಗಮನಿಸಿ ಅದನ್ನು ಕೊಡು ಅಂತ ಕೇಳಿಬಿಡ್ತಾನೆ. ಆದ್ರೆ ಭಗವಂತ ಅದನ್ನ ಕೊಡಬೇಕೋ ಕೊಡಬಾರದು ಅಂತ ಅನ್ನೋದನ್ನ ತಾನು ವಿಚಾರ ಮಾಡ್ತಾನೆ. ಅಧ್ಯಾತ್ಮ ಮಾರ್ಗದಲ್ಲಿ ಮುನ್ನಡಿಬೇಕು ಅಂತ ಹಂಬಲ ಇದ್ದವನಿಗೆ ಕ್ಷಣಿಕವಾದ ಲೌಕಿಕ ಆಕರ್ಷಣೆಗಳ ಒಂದು ಪ್ರಲೋಭನೆ ಬಂದಾಗ ಅದನ್ನ ಅವನಿಗೆ ಕೊಟ್ಟು ಬಿಟ್ರೆ, ಭಗವಂತ ಆ ಕ್ಷಣದಲ್ಲಿ ಅವನಿಗೆ ಅದನ್ನು ಕೊಟ್ಟು ಬಿಟ್ರೆ ಅವನು ಕುಸಿದು ಹೋಗ್ತಾನೆ. ಆ ಸಾಧಕ ಅವನ ಸಾಧನೆಗೆ ಮತ್ತಷ್ಟು ಹಿನ್ನಡೆ ಆಗಿಬಿಡ್ತದೆ. ಆದ್ರಿಂದ ಈತ ಏನೋ ಕೇಳಿದ್ದಾನೆ, ಮಕ್ಕಳು ಕೇಳಿದ್ದನ್ನೆಲ್ಲ ಪಾಲಕರು ಕೊಡಿಸೋದಿಲ್ವಲ್ಲ. ಅವರಿಗೆ ಏನನ್ನು ಕೊಡಿಸ್ಬೇಕು, ಅವರ ದೀರ್ಘಾವಧಿ ಜೀವನಕ್ಕೆ ಏನು ಅವರಿಗೆ ಉಪಯುಕ್ತ, ಏನು ಅನುಪಯುಕ್ತ ಅಂತ ಅನ್ನೋದನ್ನು ಸರಿಯಾಗಿ ಆಲೋಚನೆ ಮಾಡ್ತಾರಲ್ಲ ಪಾಲಕರಾದವರು. ಅದರಂತೆ ಭಗವಂತನು ಕೂಡ ಅಧ್ಯಾತ್ಮ ಮಾರ್ಗದಲ್ಲಿ ಮುನ್ನಡೆದಿದ್ದಾನೆ, ಹಾಗೆ ಮುನ್ನಡೀಲಿ ಈ ಸಾಧಕ. ಲೌಕಿಕ ಆಕರ್ಷಣೆಗಳನ್ನು ಆಕಸ್ಮಿಕವಾಗಿ ಬೇಡಿದ, ಮೈಮರೆತು ಬೇಡಿದ ಅಂದ ಮಾತ್ರಕ್ಕೆ ನಾನು ಅದನ್ನು ಕೊಟ್ಟು ಆತನ್ನ ಹಾಳು ಮಾಡಬಾರದು. ಭಾಗವತದಲ್ಲಿ ಹೀಗೆ ಮಾತು ಕೇಳಿ ಬರ್ತದೆ. ನವೇದ ಕೃಪಣ ಶ್ರೇಯ ಆತ್ಮನೋ ಗುಣವಸ್ತು ಧೃಕ ತಸ್ಯ ತಾನಿಚ್ಛತೋ ಯಚ್ಛೆ ಯದಿ ಸೋಪಿ ತಥಾವಿಧ. ಈ ಜೀವ ಸಾಧಕ ಏನಿದ್ದಾನಲ್ಲ, ಕೃಪಣ ಅಂತ ಪಾಪ, ಅವನಿಗೇನು ಗೊತ್ತಿಲ್ಲ, ಅಜ್ಞಾನಿ ಅವನು ಅಂತ ಶಾಸ್ತ್ರ ಅವನನ್ನು ಹಾಸ್ಯ ಮಾಡಿದೆ. ಆತ್ಮನಃ ಶ್ರೇಯ ನವೇದ, ತನಗೆ ವಾಸ್ತವಿಕವಾಗಿ ಏನು ಬೇಕು ಏನು ಬೇಡ ಅಂತ ಅನ್ನೋದು ಅವನಿಗೆ ಗೊತ್ತೇ ಇಲ್ಲ. ಗುಣವಸ್ತುವಿಕ, ಗುಣಗಳು ಅಂದ್ರೆ ಸತ್ವರಜಸ್ತಮೋ ಗುಣಗಳು. ಆ ಗುಣಗಳಿಂದ ಉಂಟಾದಂತಹ ಗುಣಗಳ ಪ್ರಭಾವವುಳ್ಳಂತಹ ಲೌಕಿಕ ವಸ್ತುಗಳನ್ನೇ ಅವನು ಬೇಡಿ ಬಿಡ್ತಾನೆ. ಅವುಗಳ ಕಡೆಗೆ ಅವನ ಗಮನ ಯಾವತ್ತು. ತನ್ನ ಶ್ರೇಯಸ್ಸು, ತನ್ನ ಕಲ್ಯಾಣ ಯಾವುದರಿಂದ ಆಗ್ತದೆ ಅಂತ ಅವನಿಗೆ ಗೊತ್ತಿಲ್ಲ. ಭಗವಂತ ಹೇಳ್ತಾನೆ, ಆ ಬೇಡಿದಂತಹ ಸಾಧಕ ಮೇಲ್ಮಟ್ಟದ ಸಾಧಕ ಆಗಿದ್ರೆ ಅವನು ಬೇಡಿದಂತಹ ಲೌಕಿಕ ವಸ್ತುಗಳನ್ನು ನಾನು ಕೊಡೋದಿಲ್ಲ. ಅವನು ಕೆಳಮಟ್ಟದ ಸಾಧಕ ಆಗಿದ್ರೆ, ಅವನ ಸಾಧನೆ ಇನ್ನೂ ಪಕ್ವ ಆಗಿಲ್ಲ ಅಂತ ಆದ್ರೆ ಅವನು ಬೇಡಿದ್ದನ್ನು ಕೊಟ್ಟು ಬಿಡ್ತಾನೆ. ಇದು ಸೋಪಿ ತಥಾವಿಧ ಅತ್ಯುತ್ತಮೋ ನಭವತಿ ಚೇತ್ ಅಂತ ಅಲ್ಲಿ ಭಾಗವತ ತಾತ್ಪರ್ಯ. ಕೇಳಿ ಬಹಳ ಶ್ರೇಷ್ಠನಾದಂತಹ ವ್ಯಕ್ತಿಗೆ ಅವನ ಸಾಧನೆಯನ್ನು ಗಮನಿಸಿ ಶ್ರೇಷ್ಠವಾದಂತಹ ಅಪೇಕ್ಷೆಗಳನ್ನೇ ಕೊಡಬೇಕು. ಅವನಿಗೆ ಶ್ರೇಷ್ಠವಾದಂತಹ ಬೇಡಿಕೆಗಳನ್ನೇ ಅವನು ಈಡೇರಿಸಬೇಕು. ನಡುವೆ ಆತ ಏನನ್ನಾದ್ರೂ ಸಣ್ಣದನ್ನ ಕೋರಿದ ಅಂದ ಮಾತ್ರಕ್ಕೆ ಆ ಸಣ್ಣದನ್ನ ಆತನಿಗೆ ಕೊಟ್ಟು ಬಿಟ್ರೆ ಅವನು ತೃಪ್ತನಾಗಿ ಅಲ್ಲೇ ನಿಂತು ಬಿಡ್ತಾನೆ. ಅವನ ಸಾಧನೆಯನ್ನು ಮುಂದುವರಿಸೋದೇ ಇಲ್ಲ. ಆದ್ರಿಂದ ಅತ್ಯುತ್ತಮರಾದಂತಹ ಸಾಧಕರಿಗೆ ಅವರು ಲೌಕಿಕವಾದದ್ದನ್ನೇನಾದರೂ ಸಾಮಾನ್ಯವಾಗಿ ಬೇಡುವುದಿಲ್ಲ. ಬೇಡಿದ್ರು ಕೂಡ ಭಗವಂತ ಅವ್ರಿಗೆ ಕೊಡೋದಿಲ್ಲ. ಯಾಕೆಂದ್ರೆ ಅವರ ಸಾಧನೆಗೆ ಅದು ಭಂಗ ತರಬಾರದು ಅಂತ. ಸ್ವಯಂ ನಿಶ್ರೇಯಸಂ ವಿದ್ವಾನ್ ನವತ್ಯಜ್ಞಾಯ ಕರ್ಮಭಿಃ ನರಾತಿ ರೋಗಿಣೋಪಥ್ಯಂ ವಾಂಛತೋಪಿ ಭೀಕ್ತಮಃ. ಈ ಭಾಗವತ ತಾತ್ಪರ್ಯದಲ್ಲಿ ಅದನ್ನ ಹಾಗೆ ವರ್ಣನೆ, ಇದು ಕೂಡ ಭಾಗವತದಲ್ಲಿ ಆ ಥರ ವರ್ಣನೆ ಮಾಡ್ತಾರೆ.
ವಿಷ್ಣೋ ಪ್ರಿಯಂ ಕಾಮಯಂತಿ ದೇವಾ ನೈವಾ ಪ್ರಿಯಂ ಕ್ವಚಿತ ಯದ್ಯಪ್ರಿಯಂ ಕಾಮಯಂತಿ ನರಾತೀಶೋ ಹಿತೋ ಹಿ ಸಹ ಅಂತ ಇದು ಭಾಗವತ ತಂತ್ರ ಭಾಗವತದ ಮಾತಿದು. ಮೇಲೆ ಹೇಳಿದ ಮಾತುಗಳೆಲ್ಲವೂ ಭಾಗವತದ ಮಾತುಗಳು. ಒಬ್ಬ ರೋಗಿಯಾದವನು ರೋಗದಿಂದ ನರಳುತ್ತಾ ಬಿದ್ದಿದ್ದಾನೆ. ಯಾವುದೋ ಒಂದು ಸಂದರ್ಭದಲ್ಲಿ ನಿತ್ಯವೋ ಅಥವಾ ತನಗೆ ಹಿತಕರವಾದಂತಹ ಪಥ್ಯವಾದಂತಹ ಆಹಾರಗಳನ್ನೇ ಸ್ವೀಕಾರ ಮಾಡ್ತಿದ್ದಾನೆ. ಆದರೆ ನಡುವೆ ಒಂದು ಬಾರಿ ಇದ್ದಕ್ಕಿದ್ದಂತೆ ಬಾಯಿ ಚಾಪಲ್ಯ ಉಲ್ಬಣಿಸಿ ಅಪಥ್ಯವಾದನ್ನೇನೋ ಕೇಳಿಬಿಟ್ರೆ ಅದನ್ನ ವೈದ್ಯನಾದವನು ತೊಂದರೆ ಇಲ್ಲ ತಿನ್ನು ಅಂತ ಹೇಳ್ತಾನೇನು. ಆ ರೋಗಿಗೆ ತಾತ್ಕಾಲಿಕವಾಗಿ ಅಪಥ್ಯವಾದನ್ನು ತಿನ್ನಬೇಕು ಅಂತ ಅಪೇಕ್ಷೆ ಏನೋ ಬಂತು. ಆ ರೋಗಿಯ ಮೇಲಿನ ಕರುಣೆಯಿಂದ ಅಪಥ್ಯವಾದನ್ನು ಒಂದು ವೇಳೆ ಈ ವೈದ್ಯನಾದವನು ಆ ರೋಗಿಗೆ ತಿನ್ಲಿಕ್ಕೆ ಸಮ್ಮತಿ ಕೊಟ್ಟುಬಿಟ್ರೆ ರೋಗಿಯ ಆರೋಗ್ಯದ ಗತಿ ಏನು, ದೀರ್ಘಾವಧಿ ಆರೋಗ್ಯದ ಗತಿ ಏನು? ತತ್ಕಾಲದಲ್ಲಿ ಅವನಿಗೆ ಉಂಟಾದಂತಹ ಜಿಹ್ವಾ ಚಾಪಲ್ಯ ಏನೋ ತಣದಿತ್ತು, ಆದ್ರೆ ಆತನ ದೀರ್ಘಾವಧಿ ಆರೋಗ್ಯದ ಗತಿ ಏನು? ರೋಗಿಯ ಆರೋಗ್ಯದ ಬಗ್ಗೆ ಕಾಳಜಿ ಇರುವಂತಹ, ಅವನಿಗೆ ದೀರ್ಘಾಯುಷ್ಯವನ್ನು ಬಯಸುವಂತಹ ಒಬ್ಬ ವೈದ್ಯ ಅಪಥ್ಯವಾದನ್ನೇನಾದರೂ ಅದನ್ನು ತಿನ್ನಬೇಕು ಅಂತ ಬಯಸಿದ್ರು ಅವನಿಗೆ ಕೊಡೋದಿಲ್ಲ, ಅವನಿಗೆ ಸಮ್ಮತಿನೇ ಕೊಡೋದಿಲ್ಲ, ಬೇಡ ಇದು ಅಂತ ಹೇಳ್ತಾನೆ. ಆ ರೋಗಿಗೆ ಆ ತತ್ಕಾಲದಲ್ಲಿ ಮನಸ್ಸಿಗೆ ನೋವಾದ್ರೂ ತೊಂದರೆ ಇಲ್ಲ, ಅಪಥ್ಯವಾದನ್ನು ತಿನ್ನಬೇಡ ಅಂತಾನೆ ಹೇಳ್ತಾನೆ. ಅದರಂತೆ ನರಾತೀಶೋ ಹಿತೋಹಿ ಸಹ ಇದು ಅಪ್ರಿಯಂ ಕಾಮಯಂತೆ. ಅಪ್ರಿಯವಾದದನ್ನೇನಾದರೂ ಯಾರಾದರೂ ದೇವತೆಗಳು ಮತ್ತಾರೋ ಮನುಷ್ಯರೋ, ದೇವತೆಗಳು ಸಾಮಾನ್ಯವಾಗಿ ಅಪ್ರಿಯವಾದನ್ನು ಬೇಡೋದಿಲ್ಲ, ಭಗವಂತನ ಮನಸ್ಸನ್ನು ಅರಿತೇ ಬೇಡ್ತಾರವರು. ನಮ್ಮಂಥವ್ರು ನಾವು ಬೇಡೋ ಸಾಧ್ಯತೆ ಇರ್ತದೆ. ಅಪ್ರಿಯವಾದನ್ನ ಭಗವಂತನಿಗೆ ಅಪ್ರಿಯವಾದದ್ದು ನಮ್ಮ ಸಾಧನೆಗೆ ಭಂಗ ತರುವಂಥದ್ದನ್ನು ನಾವು ಬೇಡಿಬಿಟ್ರೆ ನ ರಾತಿ ಅವನು ಕೊಡೋದಿಲ್ಲ ಭಗವಂತ. ಯಾಕಂದ್ರೆ ಹಿತೋಹಿ ಸಹ ಅವನು ನಮ್ಮ ಆಧ್ಯಾತ್ಮಿಕ ಆರೋಗ್ಯದ ಹಿತವನ್ನ ಬಯಸುವಂತವನು, ಯಾವ ಕಾರಣಕ್ಕೂ ಅದನ್ನು ಅವನು ಕೊಡೋದಿಲ್ಲ. ಹೀಗೆ ಭಾಗವತ ತಾತ್ಪರ್ಯದಲ್ಲಿ ಅದು ಕಂಡು ಬರ್ತದೆ. ಅದನ್ನ ನಾವಿಲ್ಲಿ ನೆನಪು ಮಾಡ್ಕೋಬೇಕು. ಭಗವಂತನೇ ಅಧ್ಯಾತ್ಮ ಮಾರ್ಗದಲ್ಲಿ ಮುನ್ನಡೆಯಬೇಕು ಅಂತ ಕೂತಿದ್ದೇನೆ ನಾನು. ಅಂಥ ಅಜ್ಞಾನ ಪತಿಯಾದಂತಹ ನನ್ನನ್ನ ನಾನು ಪ್ರಲೋಭನೆಗೆ ಈಡಾಗಿ ಬಯಸಿದಂತಹ ಯಾವುದೋ ಕಾಮವನ್ನ ನೀನು ಕೊಟ್ಟು ಬಿಡಬೇಡ. ಮತ್ತೆ ಈಗಲೇ ಕೇಳ್ಬಿಡೋಣ. ನಮಗೆ ಪ್ರಲೋಭನೆಗಳು ಬಂದಾಗ ಕೊಡಬೇಡ ಅಂತ ಕೇಳಿಕ್ ಮನಸ್ಸಾಗೋದಿಲ್ಲ, ಅವಾಗ ಕೊಡಬೇಕು ಅಂತಾನೆ ಇರ್ತಿರ್ತದೆ. ಈಗ ಸ್ವಲ್ಪ ಎಚ್ಚರ ಇದ್ದಾಗ ನಡುವೆ ನಾನೇನಾದರೂ ಅನಪೇಕ್ಷಿತವಾದನ್ನ ಲೌಕಿಕವಾದನ್ನ ಕೇಳಿದ್ರೆ ನೀನು ಅವಾಗ ಕೊಡಬೇಡ ಅಂತ ಮೊದಲೇ ಬೇಡಿ ಬಿಡೋಣ ಅಂತ ಎಚ್ಚರಿಕೆಯನ್ನು ಮುನ್ನೆಚ್ಚರಿಕೆಯಿಂದ ಮೊದಲೇ ತಗೊಂಡ್ಬಿಡೋಣ ನಾವು. ಹೀಗೆ ವಿತಾರೀಹಿ ಅಂದ್ರೆ ವಿತರಣೆ ಮಾಡುವುದು, ಮಾವಿತಾರೀಹಿ ಕೊಡಬೇಡ. ಏನನ್ನ? ಕಾಮಂ, ಲೌಕಿಕ ಕಾಮನವನ್ನೇನು ನೀನು ಕೊಡಬೇಡ. ಯಾಕೆಂದ್ರೆ ತಮ್ಮ ಅಜ್ಞಾತ, ನೀನು ನನ್ನ ಪೂರ್ಣವಾದ ಜೀವನವನ್ನು ನನಗೇನು ಕೊಡಬೇಕು ನನಗೇನು ಕೊಡಬಾರ್ದು ಅನ್ನೋದನ್ನೆಲ್ಲ ನೀನು ಬಲ್ಲವನೇ ಆಗಿದ್ದೆ. ತಮ್ಮ ಇಂದ್ರ, ನೀನು ಸರ್ವೈಶ್ವರ್ಯಶಾಲಿ ಆಗಿದ್ದೆ. ತಮ್ಮ ದಾತ, ನೀನು ಎಲ್ಲವನ್ನೂ ಕೊಡಬಲ್ಲವನು. ಜ್ಞಾನಭಕ್ತಿ ವೈರಾಗ್ಯವನ್ನು ಕೊಡುವ ಶಕ್ತಿ ನಿನಗಿದೆ, ಲೌಕಿಕ ವಸ್ತುಗಳನ್ನು ಕೊಡುವ ಶಕ್ತಿ ನಿನಗಿದೆ. ಹಾಗೆ ಅಂತ ಹೇಳಿ ನಾನು ಬೇಡಲೇಬಾರದು ನಿನ್ನನ್ನ. ಆ ಬೇಡದಾಗ ನೀನು ಅದನ್ನು ಕೊಡುವುದೂ ಥರ ಅಲ್ಲ, ನಾನು ಬೇಡುವುದೂ ಥರ ಅಲ್ಲ, ನೀನು ಕೊಡುವುದೂ ಥರ ಅಲ್ಲ. ಲೌಕಿಕ ಕಾಮನೆಗಳನ್ನು ಈಡೇರಿಸಿ ನನ್ನನ್ನು ಹಾಳು ಮಾಡಬೇಡ ಅಂತ ಅದರ ತಾತ್ಪರ್ಯ. ಹೀಗೆ ವಿತಾರೀಹಿ ಅಂತನ್ನುವುದಕ್ಕೆ ಮಾವಿತಾರೀಹಿ, ಕೊಡಬೇಡ. ಯಾವುದನ್ನ? ಕಾಮಂ, ನನ್ನ ಆಧ್ಯಾತ್ಮಿಕ ಸಾಧನೆಗೆ ಭಂಗ ತರುವಂತಹ ಕಾಮವನ್ನ ನೀನು ಯಾವತ್ತೂ ಈಡೇರಿಸಬೇಡ, ನೀಡಬೇಡ ಅಂತ ಭಗವಂತನ ಪ್ರಾರ್ಥನೆ ಮಾಡಬೇಕು. ಅಂಥದ್ದು ಒಂದು ಅರ್ಥವನ್ನು ಇದಕ್ಕೆ ಮಾಡಬಹುದು ಅಂತ ನನಗೆ ಈಗ ಕಾಣ್ತಾ ಇದೆ. ಈ ಒಂದು ಮಂತ್ರದ ಮೂಲಕ ನಾವೇನ್ ತಿಳ್ಕೊಳ್ಬೇಕು? ನಾವು ಈ ಮಂತ್ರವನ್ನು ಸುಮ್ಮನೆ ಪ್ರವಚನ ಮಾಡಿಬಿಡುವುದು, ಕೇಳಿಬಿಡುವುದು ಮಾತ್ರ ಮುಖ್ಯ ಅಲ್ಲ. ಅನೇಕ ಬಾರಿ ನಮಗೆಲ್ರಿಗೂ ಕೂಡ ಅನೇಕ ಲೌಕಿಕ ಸಂಗತಿಗಳು ಬೇಕು ಅಂತ ಅನಿಸ್ತವೆ. ಅದನ್ನು ಭಗವಂತ ಯಾಕಿನ್ನೂ ಕೊಡ್ತಾ ಇಲ್ಲ, ನಮ್ಮ ಕಡೆ ಯಾಕಿನ್ನೂ ಕಣ್ಣು ತೆರೆದಿಲ್ಲ, ನಮ್ಗೆ ಯಾಕೆ ವಿಳಂಬ ಮಾಡಿದ್ದಾನೆ? ಅನೇಕ ಜನರನ್ನು ನಮ್ಮ ಸುತ್ತಮುತ್ತ ನೋಡ್ತಾ ಇದ್ದೇವೆ. ಅವರು ತಮಗೆ ಬೇಕಾದ್ದನ್ನು ಬೇಡವಾದನ್ನು ಎಲ್ಲವನ್ನೂ ಪಡೆದು ವೈಭವದಿಂದ ಮೆರೆದಾಡ್ತಾ ಇದ್ದಾರೆ. ನಮಗೆ ಮಾತ್ರ ಏನೂ ಸಿಕ್ಕಿಲ್ವಲ್ಲ ಅಂತ ನಾವು ನಮ್ಮ ಜೀವನಮಾನವನ್ನ ಬೇರೆಯವರ ಜೀವನದೊಂದಿಗೆ ಹೋಲಿಸಿಕೊಂಡು ಅತೃಪ್ತಾಗಿ ಕಾಲ ಕಳೆತೇವೆ. ಇಂಥ ಅತೃಪ್ತಿ, ಒಂದು ಅಸಂತೋಷ ನಮ್ಗೇನ್ ಬಂದಿರ್ತದಲ್ಲ, ಆ ಎಲ್ಲಾ ಸಂದರ್ಭದಲ್ಲಿ ನಾವು ಏನನ್ನು ನೆನಪು ಮಾಡ್ಕೊಳ್ಬೇಕು? ಭಗವಂತ ಅದನ್ನ ಯಾಕೆ ಕೊಟ್ಟಿಲ್ಲ?
ಕೊಡದೇ ಇರ್ಲಿಕ್ಕೂ ಒಂದು ಕಾರಣ ಇದೆ. ವೈದ್ಯನಾದವನು ಆ ರೋಗಿಗೆ ಅಪಥ್ಯವನ್ನ ಆ ರೋಗಿ ಗೋಗರದ್ರೂ ಕೊಡೋದಿಲ್ಲ. ಹಾಗೆ ಭಗವಂತ ನಾವು ಇಷ್ಟೆಲ್ಲ ಬೇಡ್ಕೊಂಡಿದ್ರು ಕೂಡ ಲೌಕಿಕವನ್ನು ಯಾಕೆ ಈಡೇರಿಸಿಲ್ಲ, ಲೌಕಿಕ ಬೈಕಿಗಳನ್ನ ಅಥವಾ ಯಾಕೆ ಈಡೇರಿಸ್ತಾ ಇಲ್ಲ ಅಂದ್ರೆ, ನಮ್ಮ ಆಧ್ಯಾತ್ಮಿಕ ಆರೋಗ್ಯವನ್ನು ಅವನು ಗಮನದಲ್ಲಿ ಇಟ್ಕೊಂಡಿದ್ದಾನೆ. ಅದಕ್ಕಾಗಿ ಆ ಆಧ್ಯಾತ್ಮಿಕ ಆರೋಗ್ಯಕ್ಕೆ ಭಂಗ ತರುವಂತಹ ಯಾವುದನ್ನು ಕೂಡ ಆತ ಈಡೇರಿಸ್ತಾ ಇಲ್ಲ. ಅದೊಂದು ಶ್ಲೋಕವನ್ನ ಈ ಹಿಂದೆನೂ ಕೂಡ ಹೇಳಿದ್ದೆ, ಈಗಲೂ ನೆನಪು ಮಾಡ್ಕೊಳ್ಬೇಕು. ಅಂಭೋಜಿನಿ ವನ ವಿಲಾಸನಮೇವ ಹಂತ ಹಂಸಸ್ಯ ಹಂತಿ ಕುಪಿತೋ ನಿತರಾಂ ವಿಧಾತ ನತ್ವಸ್ಯ ದುಗ್ಧ ಜಲಭೇದ ವಿಧೌ ಪ್ರಸಿದ್ಧಾಂ ವೈರುಧ್ಯ ಕೀರ್ತಿ ಅಪಹಂತು ಮಸೌ ಪ್ರಸಿದ್ಧ. ತುಂಬಾ ಸುಭಾಷಿತ ಅಷ್ಟೇ ಇದು. ಈ ಹಂಸ ಯಾವತ್ತು ಕಮಲದ ಸರೋವರದಲ್ಲಿ ವಿಹಾರ ಮಾಡಿ ಅಲ್ಲಿ ಕಮಲದ ಬೀಜಗಳನ್ನ ತಿಂದು ಸುಖವಾಗಿರ್ತದಂತ. ಆದರೆ ಒಂದು ವೇಳೆ ಈ ವಿಧಿ ನಿಸರ್ಗ ಏನಾದರೂ ಮುನಿದರೆ ಅಲ್ಲೆಲ್ಲ ಬಹಳ ಹಿಮಪಾತ ಆಗುವಂತೆ ಮಾಡಿ ಆ ಕಮಲದ ಸರೋವರದ ಸೊಬಗನ್ನೆಲ್ಲ ಹಾಳುಗೆಡವೆ ಆ ಹಂಸಕ್ಕೆ ವಿಹಾರ ಮಾಡಲಿಕ್ಕೆ ಒಂದು ತಾಣವೇ ಇಲ್ಲದೆ ಇರುವಂತೆ ಮಾಡೀತು ನಿಸರ್ಗ, ಅದು ಮುನಿದರೆ. ಆದರೆ ಆ ಹಂಸಕ್ಕೆ ಸ್ವಾಭಾವಿಕವಾಗಿ ಒಂದು ಶಕ್ತಿ ಇದೆಯಲ್ಲ, ಹಾಲು ನೀರು ಇವುಗಳ ನಡುವಿನ ವ್ಯತ್ಯಾಸವನ್ನು ತಿಳ್ಕೊಳ್ಳುವಂಥ. ಹಾಲನ್ನು ನೀರನ್ನು ಎರಡನ್ನು ಜೊತೆಗಿಟ್ರೆ ಅದನ್ನು ಬೇರ್ಪಡಿಸಿ, ನೀರನ್ನು ಬೇರ್ಪಡಿಸಿ ಹಾಲನ್ನು ಮಾತ್ರ ಸ್ವೀಕಾರ ಮಾಡುವ ಒಂದು ಶಕ್ತಿ ಇದೆಯಲ್ಲ ಹಂಸಕ್ಕೆ, ಆ ಶಕ್ತಿಯನ್ನೇನಾದರೂ ಈ ನಿಸರ್ಗ ಅಥವಾ ದೈವ ಕಿತ್ಕೊಳ್ಳಿಕ್ಕಾಗ್ತದೇನೋ? ಹಂಸದ ಸಂಪತ್ತು, ಹಂಸದ ವೈಭವ, ಅದರ ವಿಹಾರದ ಅನುಕೂಲಗಳು, ಅದನ್ನು ಕಿತ್ಕೊಳ್ಬಹುದು, ಅದನ್ನು ತಪ್ಪಿಸಬಹುದು. ಆದ್ರೆ ಆ ಹಂಸದ ಸ್ವಾಭಾವಿಕ ಗುಣ, ಹಾಲು ನೀರನ್ನು ಬೇರ್ಪಡಿಸಿ ತಿಳ್ಕೊಳ್ಳುವಂತಹ ಶಕ್ತಿ, ಅದನ್ನು ಬೇರ್ಪಡಿಸುವ ಶಕ್ತಿ, ಅದನ್ನು ಕಿತ್ಕೊಳ್ಳುವ ಶಕ್ತಿ ಇದೆಯೇನು ಈ ನಿಸರ್ಗಕ್ಕೆ? ಎಂದೂ ಇಲ್ಲ. ಇದಕ್ಕೆ ಅನ್ಯೋಕ್ತಿ ಅಂತ ಕರೀತಾರೆ. ಹಂಸವನ್ನು ಕುರಿತು ಹೇಳಿದ್ದೇನಿದೆಯಲ್ಲ, ಅದು ಈ ಜೀವ ಎಂಬ ಹಂಸನನ್ನು ಕುರಿತು ಹೇಳಿದಂತಹ ಮಾತು. ಜೀವನು ಕೂಡ ಹಂಸನೇ. ಯಾಕೆಂದ್ರೆ ಇವನು ಹಾನಾತ್ ಪೂರ್ವ ಶರೀರಾಣ, ಹಿಂದಿನ ಶರೀರಗಳನ್ನು ಬಿಟ್ಟು ಬಿಟ್ಟು ಮುಂದಿನ ಶರೀರಗಳನ್ನು ಸ್ವೀಕಾರ ಮಾಡ್ತಾ ಇರ್ತಾನೆ. ನವಾನಾಂ ಸಂಚಯೇನ ಚ ಜೀವೋ ಹಂಸ ಇತಿ ಪ್ರೋಕ್ತಃ. ಜೀವನು ಒಬ್ಬ ಹಂಸನೇ. ಅನೇಕ ಶರೀರಗಳನ್ನು ಹಿಂದೆ ತಾಳಿದ್ದಾನೆ, ಅವುಗಳನ್ನು ಬಿಟ್ಟಿದ್ದಾನೆ, ಮುಂದಿನ ಶರೀರಗಳನ್ನ ಸ್ವೀಕಾರ ಮಾಡಿದ್ದಾನೆ, ಅವುಗಳನ್ನು ಬಿಡುವವನಿದ್ದಾನೆ. ಅನೇಕ ಜನ್ಮಗಳು ನಮಗೂ ಆಗಿವೆ, ಭಗವಂತನಿಗೂ ಆಗಿವೆ, ಎಲ್ಲರಿಗೂ ಆಗೇ ಇವೆ. ಆದರೆ ಆ ಎಲ್ಲ ಅನೇಕ ಜೀವಮಾನಗಳಲ್ಲಿ ಅನೇಕ ಥರದ ಕಷ್ಟ ನಷ್ಟಗಳನ್ನು ನಾವು ಅನುಭವಿಸಿದ್ದೇವೆ, ಅನೇಕ ಅಪೇಕ್ಷೆಗಳನ್ನು ಈಡೇರಿಸಿಕೊಂಡಿದ್ದೇವೆ, ಸುಖನೂ ಪಟ್ಟಿದ್ದೇವೆ, ದುಃಖನೂ ಪಟ್ಟಿದ್ದೇವೆ. ಅಷ್ಟೆಲ್ಲ ನಮ್ಮ ಹಿಂದಿನ ಜೀವನಗಳಲ್ಲಿ, ಇಂದಿನ ಜೀವನದಲ್ಲಿ, ಮುಂದಿನ ಜೀವನಗಳಲ್ಲಿ ಎಷ್ಟೆಷ್ಟು ಏರುಪೇರುಗಳು ಇದ್ದವು, ಇವೆ, ಮುಂದೂ ಇರ್ಲಿಕ್ಕಿವೆ. ಇವೆಲ್ಲ ಇದ್ದೇ ಇರ್ತವೆ. ಒಮ್ಮೆ ಸಂಪತ್ತನ್ನು ಕಳ್ಕೊಂಡಿರ್ತೇವೆ, ಒಮ್ಮೆ ಸಂಪತ್ತನ್ನು ಗಳಿಸ್ತೇವೆ, ಒಮ್ಮೆ ಅವಮಾನಕ್ಕೊಳಗಾಗ್ತೇವೆ, ಒಮ್ಮೆ ಸನ್ಮಾನಕ್ಕೊಳಗಾಗ್ತೇವೆ. ಇದೆಲ್ಲ ಹಿಂದೂ ಆಗಿದೆ, ಈಗಲೂ ಆಗ್ತಾ ಇದೆ, ಮುಂದೂ ಆಗೋದಿದೆ. ನಮ್ಮ ಜೀವಮಾನದಲ್ಲಿ ಒಂದು ಬಾರಿ ಕಿತ್ಕೊಂಡು ಒಂದು ಬಾರಿ ಕೊಟ್ಟು ಈ ಎಲ್ಲ ಆಟಗಳನ್ನು ಕೂಡ ವಿಧಿ, ನಿಸರ್ಗ, ಭಗವಂತ ಆಡಬಹುದು. ಆದ್ರೆ ನಮ್ಮ ಮೂಲಭೂತವಾದ ಶಕ್ತಿ ಇದೆಯಲ್ಲ, ನಾವು ಹಂಸರೆ, ಹಾಲು ಮತ್ತು ನೀರನ್ನು ಬೇರ್ಪಡಿಸಿ ತಿಳ್ಕೊಳ್ಳುವ ಶಕ್ತಿ, ನಿತ್ಯಾನಿತ್ಯ ವಸ್ತು ವಿವೇಕ, ಜಗತ್ತಿನಲ್ಲಿ ನಿತ್ಯವಾದದ್ಯಾವುದು, ಅನಿತ್ಯವಾದದ್ಯಾವುದು, ಪ್ರಾಕೃತವಾದದ್ಯಾವುದು, ಅಪ್ರಾಕೃತವಾದದ್ದು. ನಾವು ಪ್ರಾಕೃತವಾದದ್ದೆಲ್ಲವನ್ನು ತೊರೆದು ಅಪ್ರಾಕೃತವಾದದ್ದನ್ನೇ ಮೆಚ್ಚಿಕೊಂಡು ಬದುಕಬೇಕಾಗಿದೆಯಲ್ಲ. ಹಾಲು ಮತ್ತು ನೀರನ್ನು ಬೇರ್ಪಡಿಸಿ ತಿಳ್ಕೊಳ್ಳುವುದು ಅಂದ್ರೆ ಇದೆ. ನಿತ್ಯಾನಿತ್ಯ ವಸ್ತು ವಿವೇಕ, ನಿತ್ಯ ಯಾವುದು ಅನಿತ್ಯ ಯಾವುದು ಅಂತ ತಿಳಿದು ನಿತ್ಯವನ್ನೇ ನೆಚ್ಚಿ ಮುಂದುವರಿಯುವುದು. ಪ್ರಾಕೃತವಾದ್ಯಾವುದು ಅಪ್ರಾಕೃತವಾದದ್ಯಾವುದು ಅಂತ ತಿಳಿದು ಅಪ್ರಾಕೃತವಾದಂತಹ ಭಗವಂತ, ಆತನ ಅನುಗ್ರಹದಿಂದ ನಾವು ಪಡೆಯಬೇಕಾದಂತಹ ಅಪ್ರಾಕೃತವಾದ ಸ್ಥಾನ, ಇವುಗಳನ್ನೇ ಮೆಚ್ಚಿ ನಡೆಯುವುದೇ ಆ ನೀರನ್ನು ಬೇರ್ಪಡಿಸಿ ಹಾಲನ್ನು ಮಾತ್ರ ಸ್ವೀಕಾರ ಮಾಡುವುದು. ಆ ಶಕ್ತಿಯನ್ನು ಭಗವಂತ ಕಿತ್ಕೋತಾನೇನೋ. ಅನೇಕ ಕಷ್ಟ ನಷ್ಟಗಳು ಬರಬಹುದು, ಅವಮಾನಗಳಾಗಬಹುದು, ದಾರಿದ್ರ್ಯ ಬರಬಹುದು, ರೋಗಗಳು ಬರಬಹುದು. ಏನ್ ಕಷ್ಟ ನಷ್ಟಗಳು ಬಂದರೂ ಕೂಡ ಭಗವಂತನನ್ನು ಭಜಿಸಬೇಕು. ಆ
ಲೌಕಿಕವಾದ ಯಾವುದನ್ನು ಬಯಸಬಾರದು ಅನ್ನುವಂಥ ಒಂದು ಎಚ್ಚರ, ಅದನ್ನ ಮಾತ್ರ ಭಗವಂತ ಕಿತ್ಕೋತಾನೇನು? ಕಿತ್ಕೊಳ್ಳೋದಿಲ್ಲ. ನೀವು ಕಿತ್ಕೊಳ್ಳಬೇಡ ಅಂತ ಪ್ರಾರ್ಥನೆ. ಬೇರೆ ಎಲ್ಲ ದಾರಿದ್ರ್ಯ, ಏನೇ ಲೌಕಿಕ ಸಂಕಷ್ಟ ಇತ್ಯಾದಿ ಎಲ್ಲವನ್ನೂ ನೀನು ಕೊಟ್ಟು ನಾನು ಸಹಿಸಿಯನು. ಆದರೆ ನಿನ್ನನ್ನೇ ಮರೆಯುವಂಥ ಒಂದು ಸ್ಥಿತಿಯನ್ನು ಮಾತ್ರ ಎಂದೂ ತರಬೇಡ ಅಂತ ನಾವು ಭಗವಂತನನ್ನು ಕೇಳ್ಕೊಂಡಂತೆ ಆ ಹಂಸದ ದೃಷ್ಟಾಂತದಿಂದ. ನನಗೇನೇನೋ ಅಜ್ಞಾನಿಯಾದಂಥ ನಾನು ಜೀವಮಾನದಲ್ಲಿ ಯಾವುದೋ ಒಂದು ಹಂತದಲ್ಲಿ ಯಾವುದೋ ಒಂದು ಒತ್ತಡಕ್ಕೊಳಗಾಗಿ, ಪ್ರಲೋಭನೆಗೊಳಗಾಗಿ ಏನನ್ನಾದ್ರೂ ಬೇಡಿಯೇನು, ಆ ಬೇಡಿದ್ದನ್ನು ನೀನು ಮಾತ್ರ ನೀಡಬೇಡ, ನೀಡಿ ನನ್ನ ಜೀವನವನ್ನು ಹಾಳುಗೆಡವಬೇಡ ಅಂತ ಅದು ಆ ಶ್ಲೋಕ ನಮ್ಗೆ ಕೊಡುವಂಥ, ಆ ವೇದಮಂತ್ರ ನಮ್ಗೆ ಕೊಡುವಂಥ ಒಂದು ಸಂದೇಶ. ನೀನು ಸಂಭವ, ಏನು ಬೇಕಾದೆಲ್ಲವನ್ನೂ ಈಡೇರಿಸ್ತೆ, ಲೌಕಿಕವನ್ನು ಈಡೇರಿಸ್ತಿ, ಅಲೌಕಿಕವನ್ನು ಈಡೇರಿಸ್ತಿ. ಆದ್ರೆ ಅದನ್ನ ನನಗೆ ಕೊಡಬೇಡ, ನೀನು ಲೌಕಿಕವಾದನ್ನು ಕೊಡಬೇಡ, ಅಲೌಕಿಕವಾದನ್ನು ಮಾತ್ರ ನನಗೆ ಕೊಡು ಅಂತ ಆ ಭಗವಂತನನ್ನ ನಾವು ಕೇಳಿದಂತೆ. ಇಲ್ಲೂ ಕೂಡ ಆ ಸಂಭವಂತಿ ಕಾಮಹ ಅನೇನ, ಯಾರಿಂದ ಎಲ್ಲ ಅಪೇಕ್ಷೆಗಳು ಈಡೇರಬೇಕೋ ಅವನೇ ಸಂಭವ. ಆ ಒಂದು ಶಬ್ದ ಇಲ್ಲಿ ದಾತ ಅನ್ನೋ ಮಾತಿನಿಂದ, ಕಾಮ ಅನ್ನೋ ಮಾತಿನಿಂದ ನಮಗೆ ತಿಳಿದು ಬರ್ತಾ ಇದೆ. ಸಂಭವ ಅನ್ನೋ ಶಬ್ದಕ್ಕೆ ಸಂಭವತಿ ಜಗದಸ್ಮಾದಿತಿ ಸಂಭವ, ಯಾರಿಂದ ಈ ಜಗತ್ತು ಹುಟ್ಟುತ್ತದೋ ಅವನನ್ನೇ ಸಂಭವ ಅಂತ ಹೇಳ್ತಾರೆ. ಹೀಗೊಂದು ಅರ್ಥವನ್ನು ಕೂಡ ಅದಕ್ಕೆ ನಾವು ಮಾಡಬಹುದಾಗಿದೆ. ಮತ್ತೆ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂತ ಭಗವಂತ ಏನು ಹೇಳಿದ್ದಾನಲ್ಲ, ಧರ್ಮವನ್ನ ಸ್ಥಾಪನೆ ಮಾಡ್ಲಿಕ್ಕಾಗಿ ಈ ಜಗತ್ತಿನಲ್ಲಿ ನಾನು ಮೇಲಿನ ಮೇಲೆ ಹುಟ್ಟುತ್ತಾ ಇರ್ತೇನೆ ಅಂತ. ಆ ಒಂದು ಸಂಭವವೂ ಕೂಡ, ಭಗವಂತನ ಅವತಾರವೂ ಕೂಡ ಇಲ್ಲಿ ಸಂಭವ ಎಂಬ ಶಬ್ದದಿಂದ ಸೂಚಿತ ಆಗಿದೆ. ಸಂಭವ ಶಬ್ದಕ್ಕೆ ಇವೆಲ್ಲ ಕೆಲವು ಗೋವಿಂದಾಚಾರ್ಯ ಹೇಳಿದಂತಹ ಅರ್ಥಗಳು. ಸಂಭವಂತಿ ಅಂದ್ರೆ ಸಂ ಅಂದ್ರೆ ಚೆನ್ನಾಗಿ, ಮುಕ್ತರಾದವರು ಸಂಭವಂತಿ ಚೆನ್ನಾಗಿ ಆಗ್ತಾರೆ. ಏನ್ ಚೆನ್ನಾಗಿ ಆಗುವುದು? ಆನಂದಪೂರ್ಣರಾಗ್ತಾರೆ. ಆನಂದಪೂರ್ಣತೆಯನ್ನು ಪಡ್ಕೊಳ್ಳಿಕ್ಕಾಗಿಯೇ ಅವರ ಪ್ರಯತ್ನ. ಅಂತಹ ತಮ್ಮ ಆನಂದದ ಪರಿಪೂರ್ಣತೆಯನ್ನ ಆ ಮುಕ್ತರಾದವರು ಪಡ್ಕೋತಾರೆ. ಅದ್ಯಾರಿಂದ? ಈ ಭಗವಂತನಿಂದಲೇ. ಅದಕ್ಕಾಗಿ ಆತನನ್ನ ಸಂಭವ ಅಂತ ನಾವು ಸ್ತುತಿಸುವುದು. ಭಗವಂತ ಸಂ ಯಾಕೆಂದ್ರೆ ಅವನು ಪೂರ್ಣನಾದ್ರಿಂದ, ಮತ್ತೆ ಭವನೂ ಕೂಡ ಆನಂದ ರೂಪನಾದ್ರಿಂದ, ಮತ್ತೆ ಸಮ್ಯಕ್ ಭಾತಿ ಚೆನ್ನಾಗಿ ಪ್ರಕಾಶಿಸುವವನು. ಈ ಎಲ್ಲ ಅರ್ಥಗಳನ್ನು ಕೂಡ ಆ ಸಂಭವ ಎಂಬ ಶಬ್ದಕ್ಕೆ ನಾವು ಹೇಳಬಹುದಾಗಿದೆ. ಮಮ ಯೋನಿರ್ಮಹದ್ಬ್ರಹ್ಮ ತಸ್ಮಿನ್ ಗರ್ಭಂ ದದಾಮ್ಯಹಂ ಸಂಭವ ಸರ್ವಭೂತಾನಾಂ ತಥೋ ಭವತಿ ಭಾರತ. ಇದು ಗೀತೆಯ ಮಾತು. ಎಲ್ಲಾ ಪ್ರಾಣಿಗಳು ಕೂಡ ಹುಟ್ಟುವುದು ನನ್ನಿಂದಲೇ, ನನ್ನಿಂದ ಮತ್ತು ಲಕ್ಷ್ಮೀದೇವಿಯಿಂದ ಅಂತ ಭಗವಂತ ಹೇಳ್ಕೊಂಡದ್ದು. ಅಂಥ ಒಂದು ಸಂಭವಕ್ಕೆ ನಾನು ಕಾರಣ. ಯಥೋರ್ಣನಾಭಿಸೃಜತೆ ಗೃಹತೆ ಚ ಯಥಾ ಪೃಥಿವ್ಯಾ ಮೋಷಧಯ ಸಂಭವಂತಿ ಯಥಾ ಸತಃ ಪುರುಷಾತ್ ಕೇಶಲೋಮಾನಿ ತಥಾಕ್ಷರಾತ್ ಸಂಭವತೀಹ ವಿಶ್ವಂ ಅಂತ ಅಥರ್ವಣ ಉಪನಿಷತ್ತಿನ ಒಂದು ಮಾತು. ಜೇಡರ ಹುಳ ಹೇಗೆ ಜಗತ್ತಿನ ನೂಲನ್ನು ಸೃಷ್ಟಿಸ್ತವೋ, ಮತ್ತೆ ಭೂಮಿ ಸಸ್ಯಗಳ ಉತ್ಪತ್ತಿ ಹೇಗೆ ಕಾರಣ ಆಗ್ತವೋ, ಈ ಪುರುಷನ ಶರೀರದಲ್ಲಿ ಕೇಶ ಮತ್ತು ರೋಮಗಳು ಹೇಗೆ ಹುಟ್ಟುತ್ತಾವೋ ಹಾಗೆ ಭಗವಂತನಿಂದ ಈ ಜಗತ್ತು ಹುಟ್ಟುತ್ತದೆ. ತಥಾ ಅಕ್ಷರಾತ್ ಸಂಭವತಿ ಚೆನ್ನಾಗಿ ಹುಟ್ಟುತ್ತದೆ ಅಂತ. ಅದು ಹೇಗೆ ಅಂತಂದ್ರೆ, ಜೇಡರ ಹುಳ ಈ ನೂಲನ್ನು ಸೃಷ್ಟಿಸ್ತದೆ. ಆ ಜೇಡರ ಹುಳ ಅಂದ್ರೆ ಅದೊಂದು ಚೇತನ. ಆ ಒಳಗಿರುವಂತಹ ಜೇಡರ ಹುಳದ ಚೇತನ ಆ ತಾನು ಸೃಷ್ಟಿಸಿದಂತಹ ನೂಲಿದೆಯಲ್ಲ, ಆ ಜೇಡರ ಬಲೆ, ಅದಕ್ಕೆ ನಿಮಿತ್ತ ಕಾರಣ. ಅದರಂತೆ ಭಗವಂತನು ಕೂಡ ಈ ಜಗತ್ತಿಗೆ ನಿಮಿತ್ತ ಕಾರಣ, ಹೊರತು ಅವನೊಂದು ಉಪಾದಾನ ಕಾರಣ ಅಲ್ಲ. ಭಗವಂತನೇ ಜಗತ್ತಿನ ರೂಪದಿಂದ ಪರಿಣಮಿಸಿಲ್ಲ. ಕುಂಬಾರನಾದವನು ತಾನೇ ಗಡಿಗೆ ಆಗೋದಿಲ್ಲ, ಗಡಿಗೆ ಅವನು ನಿಮಿತ್ತ ಕಾರಣ ಮಾತ್ರ. ಜೇಡರ ಹುಳು ತಾನೇ ಬಲೆ ಆಗೋದಿಲ್ಲ, ಬಲೆಯನ್ನು ಸೃಷ್ಟಿಸ್ತದೆ ಮಾತ್ರ. ಹಾಗೆ
ಈ ಭಗವಂತನು ಕೂಡ ಜಗತ್ತಿಗೆ ಉಪಾದಾನ ಕಾರಣ ಅಲ್ಲ, ಅವನು ನಿಮಿತ್ತ ಕಾರಣ ಮಾತ್ರ ಅನ್ನೋದು ಜೇಡರ ಬಲೆಯ ದೃಷ್ಟಾಂತದಿಂದ ಗೊತ್ತಾಗ್ತದೆ. ಪೃಥ್ವಿ ಸಸ್ಯಗಳನ್ನು ಸೃಷ್ಟಿ ಮಾಡ್ತದೆ. ಯಾತಕ್ಕಾಗಿ? ತಾನು ತಿನ್ನಬೇಕು ಅಂತಲ್ಲ. ಅದಕ್ಕೆ ಬೇಕಾದದ್ದು ಒಂದಿಷ್ಟು ನೀರು, ಒಂದಿಷ್ಟು ಸೂರ್ಯನ ಶಾಖ ಇತ್ಯಾದಿಗಳು ಮಾತ್ರ ಸಸ್ಯಕ್ಕೆ. ಭೂಮಿಗೆ ಏನು ಹಾಕದೇ ಇದ್ರೂ, ಎಂಥ ಬಿರುಗು ಬೇಸಿಗೆ ಕಾಲ ಬಂದರೂ ಕೂಡ ಭೂಮಿಗೆ ಏನಾಗೋದಿಲ್ಲ. ತನಗೇನೂ ಅಪೇಕ್ಷೆ ಇಲ್ಲದೆ ಹೋದ್ರು, ತನ್ನ ಯಾವ ಅಪೇಕ್ಷೆ ಈಡೇರದೆ ಹೋದ್ರೂ ಕೂಡ ಸಸ್ಯಗಳಿಗೆ ಕಾರಣ ಆಗ್ತದೆ ಭೂಮಿ. ಅದರಂತೆ ಭಗವಂತ ತನಗೇನೂ ಅಪೇಕ್ಷೆ ಇಲ್ಲದೆ ಹೋದ್ರೂ ಕೂಡ ಈ ಜಗತ್ತೆಲ್ಲ ಸೃಷ್ಟಿ ಆಗುವಂತೆ ಮಾಡಿದ್ದಾನೆ. ಇದು ಎರಡನೇ ದೃಷ್ಟಾಂತ. ಮತ್ತೆ ಒಬ್ಬ ಪುರುಷ ನಮ್ಮ ಶರೀರದ ಮೇಲೆ, ನಮ್ಮ ವ್ಯಕ್ತಿಯ ಶರೀರದ ಮೇಲೆ ಕೇಶ, ರೋಮ, ಉಗುರು ಇತ್ಯಾದಿಗಳೆಲ್ಲ ಬೆಳೀತವೆ. ಹೇಗೆ ಬೆಳೀತವೆ? ಇದರಲ್ಲಿ ನಮ್ಮ ಪ್ರಯತ್ನ ಏನಾದರೂ ಇದೆಯೇನೋ? ದೇಹ ಸುಂದರವಾಗಿ ದಷ್ಟಪುಷ್ಟವಾಗಿ ಬೆಳೆಯಬೇಕು ಅಂದ್ರೆ ಅದಕ್ಕೆ ವ್ಯಾಯಾಮ, ಚಟುವಟಿಕೆಗಳು ಇತ್ಯಾದಿ ಕಾರ್ಯಗಳು ಬೇಕು. ನಾವೇನೂ ಕಾರ್ಯವನ್ನು ಮಾಡದೆ ಹೋದ್ರೂ ಕೂಡ ಬದುಕಿದ್ರೆ ಸಾಕು. ಏನೂ ವಿಶೇಷ ಪ್ರಯತ್ನ ಮಾಡದೆ ಹೋದ್ರೂ ಕೂಡ ಕೇಶ, ರೋಮ, ಉಗುರುಗಳೆಲ್ಲ ಬೆಳಿತಾನೆ ಇರ್ತವೆ. ನಮ್ಮ ಪ್ರಯತ್ನ ಅದ್ರಲ್ಲಿ ಏನೂ ಇರೋದಿಲ್ಲ. ಬೇಕು ಅಂದ್ರೂ ಬೆಳಿತವೆ, ಬೇಡ ಅಂದ್ರೂ ಬೆಳಿತವೆ. ಎಷ್ಟು ತೆಗೆದು ಹಾಕಿದ್ರು, ಅದು ಕ್ಷೌರದ ಮೂಲಕ ಅದನ್ನ ಕಿತ್ತು ಹಾಕಿದ್ರು ಮತ್ತೆ ಮತ್ತೆ ಬೆಳಿತಾನೆ ಇರ್ತವೆ. ಹಾಗೆ ಅನಾಯಾಸವಾಗಿ ಸತತವಾಗಿ ಈ ಭಗವಂತನಿಂದ ಎಲ್ಲ ಜಗತ್ತು ಸೃಷ್ಟ ಆಗ್ತಾ ಇರ್ತದೆ. ಇದು ಮೂರು ರೀತಿಯಾಗಿ: ಒಂದು, ಭಗವಂತ ಜಗತ್ತಿಗೆ ನಿಮಿತ್ತ ಕಾರಣ; ಮತ್ತೊಂದು, ಯಾವುದೇ ಫಲಾಪೇಕ್ಷೆ ಇಲ್ಲದೆ ಮಾಡ್ತಾನೆ; ಮತ್ತೊಂದು, ಅನಾಯಾಸವಾಗಿ ಸತತವಾಗಿ ಮಾಡ್ತಾ ಇದ್ದಾನೆ. ಇದು ಸಂಭವತಿ ಅನ್ನೋದನ್ನು ನಮಗೆ ಅಥರ್ವಣ ಉಪನಿಷತ್ತಿನಿಂದ ತಿಳಿಯುವಂತ ಅರ್ಥ ಇದು. ಪ್ರಕೃತಿ ಸ್ವಾಂ ಅಧಿಷ್ಠಾಯ ಸಂಭವಾಮ್ಯಾತ್ಮಮಾಯ ಅಂತ ಗೀತಾದಲ್ಲಿ 4ನೇ ಅಧ್ಯಾಯದಲ್ಲಿ 6ನೇ ಅಧ್ಯಾಯದಲ್ಲಿ ಅವನು ಹೇಳಿಕೊಂಡಿದ್ದಾನೆ. ನನ್ನ ಮಾಯೆಯನ್ನು ಅವಲಂಬಿಸಿ ನನ್ನ ಸ್ವೇಚ್ಛೆಯಿಂದ ಪ್ರತಿ ಯುಗದಲ್ಲೂ ನಾನು ಅವತರಿಸಿ ಜಗತ್ತಿನ ಅಧರ್ಮವನ್ನು ಪರಿಹರಿಸಿ ಧರ್ಮವನ್ನು ಎತ್ತಿ ಹಿಡಿತೇನೆ. ಸಂಭವ ಅಂದ್ರೆ ಈ ಭಯಂಕರವಾದಂತಹ ಸಂಸಾರವೂ ಕೂಡ, ಭವ ಅಂದ್ರೆ ಸಂಸಾರ, ಆ ಸಂಸಾರವೂ ಕೂಡ ಸಮೀಚೀನ ಆಗ್ತದೆ ಭಗವಂತನ ನಾಮಸ್ಮರಣೆಯಿಂದ. ಅವನ ನಾಮಸ್ಮರಣೆ ಇಲ್ಲದೆ ಹೋದ್ರೆ ಇದು ಭಯಂಕರ, ಅವನ ನಾಮಸ್ಮರಣೆ ಇದ್ರೆ ಇದು ಯಾವತ್ತೂ ಕೂಡ ನಮಗೆ ಸುಖಕರ. ಸಂಸಾರವೂ ಕೂಡ ನಮಗೆ ಭಾರ ಏನಾಗೋದಿಲ್ಲ. ಹೀಗೊಂದು ಅರ್ಥವನ್ನು ಕೂಡ ಆ ಸಂಭವ ಅನ್ನೋ ಶಬ್ದದಿಂದ ನಾವು ತಿಳಿಯಬಹುದಾಗಿದೆ. ಲಕ್ಷಾಲಂಕಾರದಲ್ಲೂ ಕೂಡ ಇದೇ ಅರ್ಥವನ್ನೇ ಹೇಳಿದ್ದಾರೆ. ಜಗತ್ತು ಈತನಿಂದ ಹುಟ್ಟುತ್ತದೆ ಅಂತ. ಪ್ರತ್ಯೇಕವಾದಂತಹ ಅರ್ಥ ಏನು ಅಲ್ಲಿ ವರ್ಣಿತ ಆಗಿಲ್ಲ. ಶಾಂಕರ ಭಾಷ್ಯದಲ್ಲಿ ತನ್ನ ಇಚ್ಛಾನುಸಾರವಾಗಿ ಹುಟ್ಟುವಂಥವನು, ತನಗೆ ಬೇಕಾದಾಗ ಹುಟ್ಟುವಂಥವನು ಅನ್ನೋ ಅರ್ಥವನ್ನ ವರ್ಣನೆ ಮಾಡ್ತಾರೆ. ಅಥ ದುಷ್ಟ ವಿನಾಶಾಯ ಸಾಧೂನಾಂ ರಕ್ಷಣಾಯ ಚ ಸ್ವೇಚ್ಛೆಯ ಸಂಭವಾಮಿ. ದುಷ್ಟರ ಶಿಕ್ಷಣೆಗಾಗಿ ಮತ್ತು ಸಜ್ಜನರ ರಕ್ಷಣೆಗಾಗಿ ನಾನು ಹುಟ್ಟುತ್ತೇನೆ. ಪರಾಶರ ಭಟ್ಟರ ವ್ಯಾಖ್ಯಾನದಲ್ಲಿ ಭಗವಂತ ಗೂಢನಾಗಿದ್ರೂ ಕೂಡ ಮೂಲತಃ ಆತ ವ್ಯಕ್ತನಾಗೋದಿಲ್ಲ, ಹಾಗೆ ಎಲ್ಲರ ಕಣ್ಣಿಗೂ ಕಾಣಿಸುವಂಥವನಲ್ಲ. ಆದರೂ ಅನೇಕ ಯುಗಗಳಲ್ಲಿ, ಅನೇಕ ದೇಶಗಳಲ್ಲಿ ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ರಾಮ, ಕೃಷ್ಣ, ಬುದ್ಧ, ಕಲ್ಗಿ ಇತ್ಯಾದಿ ರೂಪಗಳಿಂದ ಮತ್ತೆ ಹುಟ್ಟುತ್ತಾನೆ. ಹೀಗೆ ಸಂಭವ ಅಂದ್ರೆ ವ್ಯಕ್ತಿ, ಮೂಲತಃ ಅವನು ಅವ್ಯಕ್ತ, ಆದರೂ ಜನರಿಗೆ ಕಾಣುವಂತೆ ಇಂತಹ ಅವತಾರಗಳನ್ನು ಆತ ತಾಳ್ತಾನೆ. ನಿಧಿವಚ್ಚ ಅತಿ ಗೂಢೋಪಿ. ಒಂದು ನಿಧಿ ಸಂಪತ್ತು ಹೇಗೆ ಅತ್ಯಂತ ಗೂಢವಾಗಿದ್ರೂ ಕೂಡ ರಾಮಕೃಷ್ಣಾದಿ ಭೇದತಃ ಈ ಸಮಂತಾತ್ ಬಹುಧಾ ಜಾತಃ ಸಂಭವ ಪರಿಕೀರ್ತಿತಃ. ಭಗವಂತನು ನಿಧಿಯಂತೆ ಗುಪ್ತನಾಗೇ ಇರ್ತಾನೆ, ಆದರೂ ಇಂಥ ಅವತಾರಗಳನ್ನು ಆತ ತಾಳ್ತಾನೆ. ಇದು ಪರಾಶರ ಭಟ್ಟರು ಒಂದು ಶ್ಲೋಕದ ಮೂಲಕ ಆ ಸಂಭವ ಶಬ್ದದ ನಿರುಕ್ತಿಯನ್ನ ಧರಿಸ್ತಾನೆ. ಈಗೊಂದು ಹೇಳ್ತಾರೆ ಅವರು. ಸತ್ಯಸಂಧರ ವ್ಯಾಖ್ಯಾನದಲ್ಲೂ ಕೂಡ ಇಂಥ ಅನೇಕ ಅರ್ಥಗಳನ್ನು ಹೇಳಿದ್ದಾರೆ. ಎಲ್ಲ ನಕ್ಷತ್ರಗಳನ್ನು ಕೂಡ, ಎಲ್ಲ ತೇಜಸ್ಸುಗಳನ್ನು ಸಮ್ಯಕ್ ಭಾಣಿ ವರ್ತಯತಿ. ಭಾವ ಅಂದ್ರೆ ನಕ್ಷತ್ರಗಳು, ಉಳಿದ ತೇಜಸ್ಸುಗಳು, ಅವುಗಳೆಲ್ಲವನ್ನೂ ಈತ ಧರಿಸಿ
ಮುನ್ನಡೆಯುವಂತೆ ಮಾಡಿದ್ದಾನೆ. ಅದಕ್ಕೆ ಆತ ಈ ಕಾರಣದಿಂದ ಸಂಭವ ಅಂತ ಕರೆಸ್ಕೊಂಡಿದ್ದಾನೆ. ಇಲ್ಲಿಗೆ ಆ ಸಂಭವ ಅನ್ನುವ ಶಬ್ದದ ಒಂದು ಶ್ರವಣ ಮತ್ತು ಅದರ ವ್ಯಾಖ್ಯಾನವನ್ನು ಮಾಡುವಂತಹ ಕಾಮಮಿನ್ಮೆ ಮಘವನ್ ಅನ್ನುವಂಥ ಮಂತ್ರದ ಶ್ರವಣವು ಕೂಡ ಸಮಾಪ್ತಿಯನ್ನು ಕಂಡಿದೆ.